ಯಾರಿಗೂ ಗೊತ್ತಿಲ್ಲದಲೇ ನಾವು ಹೊಸ ಗಾಡಿ ತೊಗೊಂಡಿದ್ದನ್ನ ಇವಾಗ ತೋರಿಸ್ತೀನಿ ರೀ. ಬೆಡ್ಶೀಟ್ ಹಾಕ್ಬಿಟ್ಟು ನಿಲ್ಸಿದ್ದೀವಿ. ಇಲ್ಲಿ ಐತೆ ಇದು ಮಾಮೂಲಿ ಸ್ಕೂಟಿ ಅಲ್ಲ, ಇದು ಬೇರೆ ಗಾಡಿ. ಯಾರಿಗೂ ಗೊತ್ತೇ ಇಲ್ಲ ಇಷ್ಟು ದಿನ. ಮಾಮೂಲಿ ಅದೇ ಗಾಡಿನೇ, ಏನು ಸಪ್ರೇಟ್ ಇಲ್ಲ. ಏನು 20 ಗಾಡಿ ತಂದಾರ ಒಂದು ಗಾಡಿ. ಕಮೆಂಟ್ ಮಾಡಿ ನಿಮ್ಗೆ ಏನಾದರೂ ಯಾವ ಟೈಪ್ ವ್ಲಾಗಿಂಗ್ ಬೇಕು ಅಂತ ಆ ಟೈಪ್ ಮಾಡೋಕ್ಕೆ. ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ತಿಂಡಿ ಏನು ಗೊತ್ತಾ, ಹೋಟೆಲ್ ಶೈಲಿಯ ಇಡ್ಲಿ. ನಮ್ಮಮ್ಮ ಬೆಳಗ್ಗೆನೇ ಇಡ್ಲಿ ಮಾಡಿಬಿಟ್ಟವ್ರು. ಇವತ್ತು ಎಷ್ಟೊಂದು ದಿನ ಆಗಿತ್ತು ಅಂತ ಇಡ್ಲಿ ಮಾಡೋರೆ. ಆಯಿತು, ಮಲ್ಲಿಗೆ ಇಡ್ಲಿ. ಏನು ಮಲ್ಲಿಗೆ ಇಲ್ಲೇ ಐತೆ, ಮಲ್ಲಿಗೆ ಕ್ಯಾಲೆಂಡ್ರು, ಮಲ್ಲಿಗೆ ಇಡ್ಲಿ ಎರಡು ಇವತ್ತು ಈಗ ತಿನ್ನಾನೇನಿಲ್ಲ, ತಿನ್ನಲೇಬೇಕು. ಅವ್ರು ಹಾಕ್ಕೊಡ್ಲಿ. ಅಲ್ಲಿವರೆಗೂ ಟಿ ವಿ ಹಾಕ್ತಾ ಇರ್ತೀನಿ. ಟಿ ವಿ ಆನಲ್ಲೇ ಇದೆ. ಹಾಗೇನಿಲ್ಲ, ಸ್ವಲ್ಪ ಹೊತ್ತು ತಿಂಡಿ ಮಾಡಿಕೊಂಡು ಅಂಗಡಿ ಹೊತ್ತು ಕಾಯಿ ಸುಲಿದೆ. ಇದು ಎಳ್ಳು ಬೆಲ್ಲ ಮಾಡೋಕ್ಕೆ. ಇವಾಗ ತಿಂಡಿ ಮುಗಿಸ್ಕೊಂಡು ಗೊತ್ತಿಲ್ಲದಲೇ ನಾವು ಹೊಸ ಗಾಡಿ ತೊಗೊಂಡಿದ್ದನ್ನ ಇವಾಗ ತೋರಿಸ್ತೀನಿ ರೀ. ಬೆಡ್ಶೀಟ್ ಹಾಕ್ಬಿಟ್ಟು ನಿಲ್ಸಿದ್ದೀವಿ. ಇಲ್ಲಿ ಐತೆ ಇದು ಮಾಮೂಲಿ ಸ್ಕೂಟಿ ಅಲ್ಲ, ಇದು ಬೇರೆ ಗಾಡಿ. ಯಾರಿಗೂ ಗೊತ್ತೇ ಇಲ್ಲ ಇಷ್ಟು ದಿನ. ಇದನ್ನು ಈ ಕಡೆ ಶೆಟರ್ ಒಳಗಡೆ ನಿಲ್ಲಿಸಿದ್ದು. ಇವಾಗ ಇದನ್ನು ಓಪನ್ ಇದು ಅನ್ಬಾಕ್ಸ್ ಮಾಡ್ತೀನಿ ರೀ ಇವಾಗ. ಇಲ್ಲ ಇದು ಇಷ್ಟು ದಿನ ಈ ಗಾಡಿ ಅಲ್ಲಿ ನಿಲ್ಲಿಸ್ತಿದ್ದೆ. ಇವಾಗ ಏನು ಮಾಡಿದೆ ಅಂದರೆ ಆ ಗಾಡಿನ ತೊಗೊಂಬಂದ್ಬಿಟ್ಟು ಇಲ್ಲಿ ನಿಲ್ಲಿಸಿ ಆ ಸ್ಕೂಟಿನ ಅಲ್ಲಿ ನಿಲ್ಸಿದ್ದೀನಿ. ಇವಾಗ ಇದನ್ನು ತೋರಿಸ್ತೀನಿ. ಇಷ್ಟು ದಿನ ಇದನ್ನು ತೋರಿಸಿರಲಿಲ್ಲ ಯಾರಿಗೂ ನೋಡೇ ಇರಲಿಲ್ಲ ಅನ್ಸೋದು ಈ ಗಾಡಿನ. ಎಲ್ಲೂ ತೊಗೊಂಡು ಹೋಗ್ತಿರ್ಲಿಲ್ಲ ನಾನು ಈ ಗಾಡಿನ. ಇವತ್ತು ಇದನ್ನು ಬೆಳ್ಳೂರು ತೊಗೊಂಡು ಹೋಗ್ತಿದ್ದೀನಿ ಫಸ್ಟ್ ಟೈಮು. ಇದು ಬರಬೇಕು. ಮಾಮೂಲಿ ಅದೇ ಗಾಡಿನೇ, ಏನು ಸಪ್ರೇಟ್ ಇಲ್ಲ. ಏನು 20 ಗಾಡಿ ತಂದಾರ ಒಂದು ಗಾಡಿ. ಇರೋದು ಸಾಕು. ಅಲ್ಲೊಂದು ಐತೆ, ಇಲ್ಲೊಂದು ಐತೆ, ಎರಡೇ ಗಾಡಿ ಸಾಕು ನೋಡಿ. ಇದೇ ಗಾಡಿನೇ ಇದೆ. ಇದರಲ್ಲೂ ಲೈಟು, ಅದರಲ್ಲೂ ಎಲ್ಲ ಗಾಡಿಲೂ ಸೇಮ್ ಲೈಟು ಎಲ್ಲ ಬರೋದು. ಇದರಲ್ಲೂ ನೋಡಿಬೇಕು, ಆರನ್ನು ಯಾವ ಗಾಡಿ ತಗೊಂಡ್ರು ಆರನ್ನು ಇಂಡಿಕೇಟ್ರು ಲೈಟ್ ಎಲ್ಲ ಇದ್ದೇ ಇರ್ತದೆ ಅಷ್ಟೇ. ದೀಪ ಹಚ್ತಾಯವ್ರು ಇವರು ಬೆಳಗ್ಗೆನೆ. ಈಗ ಈ ಗಾಡಿನ ಅಲ್ಲಿಗೆ ಬಿಟ್ಟು ಈ ಗಾಡಿನ ತೊಗೊಂಡೋಗ್ಬೇಕು. ಇದನ್ನ ಈಚೆ ನಿಲ್ಲಿಸ್ಬಿಟ್ಟು ಅವರೇ ನಿಲ್ಲಿಸ್ತಾ ಇದ್ದಾರೆ. ಓಡಿಸ್ತಾರೆ ಅವರು. ಇವಾಗ ತಗೊಂಡು ಹೊಂಟ್ರು. ಅಯ್ಯ, ಓಡ್ಸಕ್ಕೆ ಬಂದ್ಬಿಟ್ಟಿದೆ. ಏನಿಲ್ಲ, ನನ್ನೇನು ಕರಿತಾನೆ ಇರಲಿಲ್ಲ ಅನಿಸ್ತದೆ. ನೀನೇ ಅಂತಕ್ಕೆ ಇಲ್ಲೇ ಇರು ಅಂತ ತಾಂಡು ತಿರ್ಗಾಡ್ಬಿಡೋರು. ಅದಕ್ಕೆ ಗಾಡಿನೇ ಓಡಿಸಿಲ್ಲ. ನಾನು ಕಲಿಸ್ತೀನಿ ಅಂದ್ರೂ ಕಲಿಯಲ್ಲ. ಏನು ಮಾಡೋಣ ನಾವು. ದೀಪ ಹಚ್ಚಿ ತಿಂಡಿ ಮಾಡಿ ಜಲ್ದಿ. ಇವಾಗ ನಾನು ಜಸ್ಟ್ ಬೆಳ್ಳೂರಿಂದ ಬಂದೆ. ನಮ್ಮಮ್ಮ ಅವರು ಎಲ್ಲ ಅಡುಗೆ ರೆಡಿ ಮಾಡ್ತಾವ್ರೆ. ಒಳಗಡೆ ಇದ್ದವನು ಈಚೆಗೆ ಹೋಗ್ಬಿಟ್ಟು ಕುತ್ಕೊಂಡವನೇ. ಏನು ದೊಡ್ಡದಾಗಿ ಅಲ್ಲಿ ಹಾಕ್ಬಿಡ್ತಾರೆ ಇವನಿಗೆ ಅಂದ್ಬಿಟ್ಟು ಅಲ್ಲೂ ಹೋದ. ಅವ್ನಿಗೆ ಅಲ್ಲೂ ಹಾಕಲ್ಲ, ಇವ್ರು ಆಗೋವಾಗ ಅದೆಲ್ಲೂ ಹಾಕಲ್ಲ. ನಾನು ಈಗ ಇನ್ನು ಗಾಡಿ ಬಂದು ಒಳಗಡೆ ಹಾಕಿ ನನ್ನ ಚಪ್ಪಲ್ಲೇ ಕಾಣ್ತಾ ಇರಲ್ಲ, ಇದು ಇಲ್ಲ ಇದೆ, ಹಾಕ್ಕೊಂಡು ಹೋಗ್ತೀನಿ ಇವಾಗ ಅಂಗಡಿ ಹತ್ರ. ಗಾಳೀಲಿ ಓಡಾಡ್ದೆ ಹೋಗ್ಬಿಟ್ಟು ಬರೋಷ್ಟಲ್ಲಿ ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಡ್ಬಿಡ್ತದೆ. ಹಂಗೆ ಅಭ್ಯಾಸ ಆಗಿಲ್ಲ ಅಂದರೆ ಹಂಗೆ ಆಗೋಗ್ಬಿಡುತ್ತೆ ಎಲ್ಲ. ಯಾಕೋ ನಾನು ಹೇರ್ ಸ್ಟೈಲ್ ಚೆನ್ನಾಗಿಲ್ಲ ಅಂತವ್ರೆ. ಹೊಸ್ದಾಗಿ ಟ್ರೈ ಮಾಡೋಕ್ಕಂತ ಹೋದೆ, ಅಜೀಬ್ ಆಯ್ತಾ ಇದ್ದೀನಿ. ಎಲ್ಲ ಕರ್ಲಿ ಹೇರ್ಸೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಿದ್ರಪ್ಪ ಎಲ್ಲ. ಈ ಕಡೆ ಇರೋಣ ಅಂತ ಬಂದ, ಹೊರಗಡೆ ಓಡೋಯ್ತವನಿ. ಅಲ್ಲಿ ನನ್ನ ಮಗ ಈಚೆಗೆ ಹೋಗ್ಬಿಟ್ಟು ಈಗ ಮತ್ತೆ ಒಳಗೆ ಬತ್ತೆ. ಬಲ್ಲ ಇಲ್ಲಿ ಅಲ್ಲೇ ಈಚೆಗೆ ಹೋಗಿದ್ದ. ಈಗ ಅಲ್ಲೇ ಬಂದು ಹಂಗೆ ಕೊಟ್ಬಿಡ್ತೀನಿ. ಹಿಂಗೆ ಬರಲ್ಲ ಇಲ್ಲಿ. ನಾನು ಅಲ್ಲಿ ಹೋಗಿ ಹಿಂಗೆ ಅಂದಿದ ತಕ್ಷಣ ಬಂದ ಹಿಂದೆನೇ. ಚಿಕನ್ ತಂದೆ ಇದಲ್ಲ, ಅದಕ್ಕೆ ಒಂದು ಹಂಗೆ ಇಲ್ಲಾಂದ್ರೆ ಇಲ್ಲ. ಇವಾಗ ಜಸ್ಟ್ ಎಲ್ರದ್ದು ಊಟ ಆಯಿತು. ನಮ್ಮ ಅದು ಬಿಲ್ ತೋರಿಸ್ತವ್ರೆ. ಇದೆ 20 ಲೀಟ್ರು 35 ಐತೆ ಸರ್. ಊಟ ಮಾಡಿದಾಯ್ತು. ಇವಾಗ ನಾನು ಅಂಗಡಿ ಹತ್ರ ಕ್ಲೋಸ್ ಮಾಡ್ಕೊಂಬಂದಿದ್ದೆ. ಅಂಗಡಿ ಹತ್ರ ಹೋಗ್ಬೇಕು. ನಮ್ಮಪ್ಪ ಇಬ್ಬರು ಬಂದಿದ್ದು. ಮಕ್ಕಳು ಫೈಟಿಂಗ್ ಆಡ್ತಾವ್ರೆ. ಇಷ್ಟಿಷ್ಟೇ ಆಗಲೇ ಫೈಟಿಂಗ್ ಆಡ್ತಾರೆ, ಚಿಕ್ಕವೇ ನೋಡಿ. ಕಮೆಂಟ್ ಮಾಡಿ ನಿಮ್ಗೆ ಏನಾದರೂ ಯಾವ ಟೈಪ್ ವ್ಲಾಗಿಂಗ್ ಬೇಕು ಅಂತ ಆ ಟೈಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕಮೆಂಟ್ ಮಾಡಿ ಪ್ಲೀಸ್. ಯಾವ ಥರ ವ್ಲಾಗ್ ಬೇಕು ಆ ಥರ ಕಮೆಂಟ್ ಮಾಡಿ. ಆದಷ್ಟು ನಾನು ಟ್ರೈ ಮಾಡ್ತೀನಿ ಆ ಥರ ವ್ಲಾಗ್ ಮಾಡೋಕ್ಕೆ. ಇವಾಗ ಜಸ್ಟ್ ಮನೆಗೆ ಬಂದಿದ್ದೆ. ಸಂಜೆ ಆಯ್ತಲ್ಲ, 5:10 ಅದಕ್ಕೆ ಮನೆಗೆ ಬಂದೆ. ಲೈಟೆಲ್ಲ ಹಾಕಿದ್ದೀನಿ. ನಾನು ಕಾಫಿ ಕುಡಿಯೋಣ ಅಂತ ಬಂದೆ. ನಮ್ಮ ಮೈ ರೂಲ್ಸ್, ಮೈ ಇಷ್ಟ. ನಮ್ಮ ಇಷ್ಟ. ನಾವು ಯಾವಾಗ ಬರ್ತೀವಿ ಅವಾಗ ಹಾಕ್ಬಿಟ್ಟು ಹೋಯ್ತಾ ಇರ್ತೀವಿ ಲೈಟ್ನ. ಕತ್ಲೆ ಕಾಣಿಸ್ತಾ ಹಾಕ್ಬಿಟ್ಟು ಹೋಯ್ತೀವಿ. ಏನಿವಾಗ ಎನಿ ಪ್ರಾಬ್ಲಮ್?
I'll give you one task. Will you do it? ನೀನು ಇಂಗ್ಲೀಷಲ್ಲಿ ಮಾತಾಡಬೇಡ, ಕನ್ನಡದಲ್ಲಿ ಮಾತಾಡಿ. ನಾನೊಂದು ಟಾಸ್ಕ್ ಕೊಡ್ತೀನಿ, ಮಾಡ್ತೀಯಾ? ಹೇಳು. ಮಾಡ್ತೀನಿ ಅಂತ ಹೇಳು. ಆಯ್ತು, ಮಾಡ್ತೀನಿ ಪಕ್ಕ 100%. ಇದನ್ನ ಹೋಗಿ ವಾಶ್ ಮಾಡಿ ನೀರು ತುಂಬ್ಕೊಂಬಂದಿಡು. ಅಷ್ಟೇ ತಾನೇ. ಸಾರಿ, ಹೊಟ್ಟೆ ಮುಟ್ಟಿದೆ. ಚೆನ್ನಾಗೈತಲ್ಲ, ಇನ್ನೇನಾಗೈತೆ? ನೀರು ಹಾಕ್ಬೇಕು. ನೀರು ಹಾಕಿದ್ರೆ ಸಾಕು. ನೀರು ಇವಾಗ ಎಲ್ಲ ಆಗ್ಬಾರ್ದು ಅಂದ್ರೆ ವಾಶ್ ಮಾಡ್ಬಿಟ್ಟು ತಂದು ನೀರು ತುಂಬಿಸಿಡ್ಬೇಕು. ಒಂದು 10 ನಿಮಿಷ ನಾನು ಕೆಲಸ ಐತೆ, ಆ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಬಂದ್ಬಿಟ್ಟು ಮಾಡ್ತೇನೆ. ಏನಿಲ್ಲ ತಿನ್ನಕ್ಕೆ, ನಾನು ಹಾಲಿಂದ ಹುಡುಕ್ತಾನೆ ಇದ್ದೀನಿ. ಬೇಕ್ರಿ ಇಲ್ಲ. ಡ್ರೈ ಫ್ರೂಟ್ಸ್ ಬಿಟ್ರೆ ಇದೊಂದು ಯಾವುದೋ ಒಂದು ಜ್ಯೂಸ್ ಐತೆ, ನಾನು ಕುಡಿಯಲ್ಲ ಅದನ್ನ. ಏನೂ ಇಲ್ವಲ್ಲ ಅವರೆಕಾಳು ಐತೆ, ಬೇಕಿದೆ ಅನ್ಲಿಮಿಟೆಡ್ ಅವರೇ ಬೆಳೆ ಐತೆ, ತಿನ್ನಷ್ಟು ತಿನ್ಬೋದು. ಓರಿಯೋನಾದರೂ ಕರ್ಕೊಂಬತ್ತೀನಿ, ಅವನಿದ್ರೆ ಒಂದು ಸ್ವಲ್ಪ ಟೈಮ್ ಪಾಸ್ ಆದ್ರೂ ಆಗುತ್ತೆ. ಎಲ್ಲೋ ಬಿದ್ದಿರ್ತಾನೆ ಅವನು, ಬೇರೆ ಅವನು ಬರಲ್ಲ, ಎಲ್ಲೋ ಇರ್ತಾನೆ, ತಿಂತಾ ಇರ್ತಾನೆ, ಏನಾದರೂ ಆಯ್ಕೊಂಡು ತಿಂತಾ ಇರ್ತಾನೆ, ತಿಂತಾ ಇರಲ್ಲ. ಹಾಕಿದ್ರೆ ಮಾತ್ರ ತಿನ್ನೋದು. ಕದ್ದು ಕಳ್ಳ ಅವನು. ಮುಂದೆ ಇಟ್ಟರು ಅಂತ ತಿನ್ನಲ್ಲ. ಏನು ಅಷ್ಟೊಂದು ಡೀಸೆಂಟ್ ಏನಲ್ಲ. ಕರೆಕ್ಟಾಗಿ ಬುದ್ಧಿ ಕಲಿಸಿದೀವಿ ಅವನಿಗೆ. ನಾವು ಕಲ್ಸಿರೋದು ನೋಡಿವಿ, ಅವನಿಗೆ ಬುದ್ಧಿನ ಅದು ನಿಜ. ಪಾಪ ಅವೆಲ್ಲ ಕಳ್ತನದ ಬುದ್ಧಿ ಇಲ್ಲ ಅವನ ಹತ್ರ. ಇವಾಗ ಜಿಮ್ಮಿಂದ ಹೋಗೋದು ತುಂಬ ಲೇಟ್ ಆಗಿಬಿಟ್ಟೈತೆ, 9:15 ಆಗಿಬಿಟ್ಟೈತೆ. ಇವಾಗ ಹೋಗ್ತಾ ಇದ್ದೀನಿ. ಅದರ ನೋಡಿ ಎಷ್ಟು ತಣ್ಣಗೈತೆ. ಇವಾಗ ಹೋಗ್ಬಿಟ್ಟು ಊಟ ಎಲ್ಲ ಮಾಡೋ ಅಷ್ಟರಲ್ಲೇ ಟೈಮ್ ಆಗೋಗುತ್ತೆ. ಇವಾಗ ಮಾಡಿದಾಯ್ತು. ಇವಾಗ ಗಾಡಿ ಹಾಕ್ಬಿಟ್ಟು ಫಸ್ಟ್ ಹೋಗಿ ಮುಖ ಕೈ ಎಲ್ಲ ತೊಳ್ಕೊಂಡು ಊಟ ಮಾಡಿ ಮಲ್ಬಿಟ್ರೆ ಸಾಕು. ಇವತ್ತು ಫುಲ್ಲು ಸುಸ್ತು, ಆ ಮಟ್ಟಿಗೆ ಆಗೋಗ್ಬಿಟ್ಟು ಅಲ್ಲೆಲ್ಲ ಊಟನೇ ಮಾಡ್ತಾವ್ರೆ. ಜಸ್ಟ್ ಊಟ ಆಯಿತು, ಎಲ್ಲರೂ ಊಟ ಮಾಡಿ ನಾನು ಇವಾಗ ರೆಸ್ಟ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಇವಾಗ ಏನಿಲ್ಲ, ಡೋರೆಲ್ಲ ಹಾಕಿದ್ದಾಯಿತು. ಮಾಮೂಲಿ ಇವಾಗ ರೆಸ್ಟ್ ಮಾಡಿದ್ರೆ ಮುಗೀತು, ಇನ್ನೇನು ಕೆಲಸ ಇಲ್ಲ ಇವತ್ತಿಗೆ. ನಮ್ಮದು ಎಂಡ್ ಆಫ್ ದಿ ಡೇ ನಾರ್ಮಲ್ ಆ್ಯಸ್ ಯೂಶುವಲ್ ಅದೇ ಥರ ಇರಲ್ಲ, ಸ್ವಲ್ಪ ಡಿಫ್ರೆಂಟಾಗಿದ್ದೇ ಇರುತ್ತೆ. ಓಕೆ ಗಾಯ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.